ಮುಖ್ಯ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ ದಲಿತ ಸಮುದಾಯ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಬಂಜಾರ ದಲಿತ ಸಮುದಾಯದ ಮಧ್ಯೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಧ್ವಜ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ವಿಚಾರವಾಗಿ ಗುರುವಾರ ಸುಖಾಂತ್ಯ ಕಂಡಿದ್ದ ಘಟನೆ ಶುಕ್ರವಾರ ಯುವಕನೋರ್ವನ ಮೊಬೈಲ್ ಸ್ಟೇಟಸ್ನಿಂದ ಮತ್ತೆ ಉದ್ವಿಗ್ನತೆಗೆ ಕಾರಣವಾಗಿ ದಲಿತ ಸಮುದಾಯದ ಜನರು ರಸ್ತೆ ತಡೆ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿದರು. ರಾಮದುರ್ಗ ಪಟ್ಟಣದ ತಾಲೂಕ್ ಪಂಚಾಯತ್ ಎದುರಿನ ರಾಮದುರ್ಗ ಬೆಳಗಾವಿ ಮುಖ್ಯ ರಸ್ತೆ ಮಧ್ಯದಲ್ಲಿ ಬಂಜಾರ ಸಮುದಾಯದ ಜನತೆ ಸೇವಾಲಾಲ್ ಧ್ವಜ ಹಾಕಿದ ಹಿನ್ನೆಲೆಯಲ್ಲಿ ಬಂಜಾರ ಮತ್ತು ದಲಿತ ಸಮುದಾಯಗಳ ಮಧ್ಯೆ ಪ್ರತಿಷ್ಠೆ ಉಂಟಾಗಿ ಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಅಧಿಕಾರಿಗಳು ಸಾಕಷ್ಟು ಹರಸಾಹಸ ಪಟ್ಟು ಕೊನೆಗೂ ಸುಖಾಂತ್ಯ ಮಾಡುವಲ್ಲಿ ಮುಂದಾಗಿದ್ದರು. ಆದರೆ ಯುವಕನೋರ್ವ ತನ್ನ ಮೊಬೈಲ್ನಲ್ಲಿ ಇನ್ನೊಂದು ಕೋಮುವನ್ನು ಹೀಯಾಳಿಸಿ ಶುಕ್ರವಾರ ಸ್ಟೇಟಸ್ ಹಾಕಿದ ಕಾರಣದಿಂದ ಆಕ್ರೋಶಗೊಂಡ ಇನ್ನೊಂದು ಸಮುದಾಯ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ವಾತಾವರಣ ತಿಳಿಗೊಳಿಸಲು ಹರಸಾಹಸ. ಸೇವಾಲಾಲ್ ಧ್ವಜವೂ ಇರಕೂಡದು, ನಮ್ಮ ಧ್ವಜವೂ ಇರಕೂಡದು ಎಂದು ದಲಿತ ಸಮುದಾಯದ ಜನತೆ ಪಟ್ಟು ಹಿಡಿದು ಪ್ರತಿಭಟನೆಗೆ ಮುಂದಾಗಿದ್ದು ಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಯಿತು. ಅಧಿಕಾರಿಗಳು ವಾತಾವರಣ ತಿಳಿಗೊಳಿಸಲು ಸಾಕಷ್ಟು ಹರಸಾಹಸ ಪಡಬೇಕಾಯಿತು. ತಹಶೀಲ್ದಾರ್ ಪ್ರಕಾಶ್ ಹುಳೆಪ್ಗೋಳ, ಡಿವೈಎಸ್ಪಿ ಚಿದಂಬರ ಮಡಿವಾಳರ್, ಸಿಪಿಐ ವಿನಾಯಕ್ ಬಡಿಗೇರ್ ದಲಿತ ಸಮುದಾಯದ ಜನತೆಯೊಂದಿಗೆ ಸಭೆ ನಡೆಸುವ ಮೂಲಕ ಈಗಾಗಲೇ ತಪ್ಪಿತಸ್ಥನ ಮೇಲೆ ಅಗತ್ಯ ಕ್ರಮಕ್ಕೆ ಮುಂದಾಗಿದ್ದು ಧ್ವಜ ವಿಚಾರವಾಗಿ ಶನಿವಾರ ಮಧ್ಯಾಹ್ನದವರೆಗೆ ಸಮಯಾವಕಾಶ ನೀಡಬೇಕು. ಕಾನೂನಿನ ಪ್ರಕಾರ ಏನು ಕ್ರಮ ಜರುಗಿಸಬೇಕು ಅದನ್ನು ಜರುಗಿಸಲಾಗುವುದು ಎಂದು ತಹಶೀಲ್ದಾರ್ ಪ್ರಕಾಶ್ ಹುಳೆಪ್ಗೋಳ ಭರವಸೆ ನೀಡಿದರು. ಅದಕ್ಕೆ ಸಮ್ಮತಿಸಿದ ದಲಿತ ಸಮುದಾಯದ ಜನತೆ ನಾಳೆ ಒಳಗಾಗಿ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲದಿದ್ದರೆ ಮೂರ್ತಿ ನಿರ್ಮಾಣಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ. ಸದ್ಯಕ್ಕೆ ತಹಶೀಲ್ದಾರರು ಹಾಗೂ ಪೊಲೀಸರು ವಾತಾವರಣ ತಿಳಿಗೊಳಿಸಿದರು. ದಲಿತ ಸಮುದಾಯದ ಜನತೆ ನಮ್ಮ ಜನತೆ ವಾಸವಿರುವ ಸ್ಥಳಗಳಲ್ಲಿ ಅಂಬೇಡ್ಕರ್ ಮೂರ್ತಿ ಧ್ವಜ ಇರಬೇಕು, ನಮ್ಮ ಸಮುದಾಯದ ಜನತೆ ಇರುವ ಕಡೆಗಳಲ್ಲಿ ಸೇವಾಲಾಲ್ ಧ್ವಜ ಏಕೆ ಎಂಬ ವಿರೋಧವಿದ್ದು ಎರಡೂ ಸಮುದಾಯಗಳ ಪ್ರತಿಷ್ಠೆ ಸದ್ಯಕ್ಕೆ ತಿಳಿಗೊಂಡರೂ ಸ್ಥಳದಲ್ಲಿ ಮಾತ್ರ ಬಿಗುವಿನ ವಾತಾವರಣವಿದೆ. ನಾಳೆ ಬೆಳಗಿನ ಜಾವ ಇಲ್ಲಿ ಏನಾದರೂ ಅಂತ ಘಟನೆಗಳು ಇವತ್ತಿನ ನಡೆದೈತಿ ಏನು ಉದ್ಭವ ಐತಿ ಯಥಾ ಪ್ರಕಾರ ಮುಂದುವರಿತಂದ್ರ ಇದೇ ಜಾಗದಾಗ ನಾವೇನು ಕೂತೀವಿ, ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ, ಬಾಬು ಜಗಜೀವನರ ಮೂರ್ತಿ, ಬಸವಣ್ಣವ್ರ ಮೂರ್ತಿ ನಾವು ಇಲ್ಲೇ ತಗೊಂಡು ಅಂತ ಮಹಾಶರಣರನ್ನ ನಾವು ತಗೊಂಡು ಇಲ್ಲೇ ಸರ್ಕಲ್ ಅನ್ನ ನಾಳೆಗೆ ಹೊತ್ತಿರಕೂಡದ ನೀವೇನಾದ್ರೂ ತಿಳಿ ಮಾಡದೇ ಇದ್ರೆ ನಾವು ಇಲ್ಲಿ ನಿರ್ಮಾಣ ಮಾಡ್ಕೊಂಡು ಕುಂದಿರ್ತೀವಿ ಅಂತೇಳಿ ಇವತ್ತಿನ ಹೇಳ್ತಾನ. ನಮ್ಮ ಅಭಿಮಾನಕ್ಕೆ ಧಕ್ಕೆ ಆಗಿತ್ತು, ಧಕ್ಕೆ ಮಾಡಿ ತಂದಿದ್ರು. ಏನ ಇವತ್ತು ಅವ್ರಿಗೆಲ್ಲ ನೀವು ತಕ್ಕ ಪಾಠಗಳನ್ನ ಕಳಿಸಿರಿ, ಗೊತ್ತಿರ್ಲಿ ತಕ್ಕ ಪಾಠಗಳನ್ನ ಕಳಿಸಿರಿ. ಏನ ನಾನು ಈಗೂ ಹೇಳ್ತೇನೆ ನಿಮಗೆ, ಇವೆಲ್ಲ ಏನಾಗತ್ತವಲ್ಲ ಇಂಥ ದುರ್ಘಟನೆಗಳು ಯಾವಾಗೂ ಆಗಬಾರ್ದು. ಯಾರ್ದಾದ್ರೂ ಮನಸ್ಸಿನ ಒಳಗಿತ್ತಂದ್ರ ನಾವು ಎಚ್ಚರಿಕೆ ಕೊಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೀವೇನಾದ್ರೂ ಅಗೌರವ ತೋರು ಕೆಲಸ ಮಾಡಿದ್ರಿ ಅಂದ್ರ ಅವ್ರ ಮಕ್ಕಳಾದವ್ರು ನಾವ್ ಯಾರು ಸುಮ್ಮನಿಲ್ಲ. ನಿಮ್ಗೆ ನೆನ್ಪಿಟ್ಕೊರಿ ಏನ, ಇಲ್ಲಿ ನಾವು ಎಲ್ಲ ಮೇಲ್ವರ್ಗದ ಜನ ಆಗಿರ್ಬೋದು, ನಾವೇನೋ ಒಂದು ವರ್ಣ ಭೇದಗಳನ್ನ ತಂದಿದ್ರಲ್ಲ, ನಾವು ಅದ್ರೊಳಗಿನ ನಾವು ಕೂಡ ಶ್ರೇಷ್ಠ ಗೊತ್ತಿರಲಿ. ಏನ ನಾವು ಎಲ್ಲರೂ ನಾವು ಗೌರವ ಪ್ರೀತಿಯಿಂದ ಕಾಣಬೇಕು ಅನ್ನೋ ಒಂದು ಈ ವಿಶ್ವಾಸ ಐತಿ. ನಾವು ಯಾರನ್ನು ಹೆಚ್ಚು ಯಾರನ್ನು ಕೆಳಗತ್ತ ನಾವು ನೋಡೋರಲ್ಲ. ನಾವೆಲ್ಲ ಮಾನವ ಭಾರತೀಯರು ಒಂದತ್ತಂತಕ್ಕಂಥ ಧರ್ಮ ನಮ್ಮದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ, ನಮ್ಮ ಜಾತಿಯನ್ನು ಎಷ್ಟು ಗೌರವಿಸ್ತೀವಿ ಇನ್ನೊಂದು ಜಾತಿಯನ್ನು ಅಷ್ಟೇ ಪ್ರೀತಿಸ್ತೀವಿ. ಯಾರು ಕೂಡ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿ ಕೆಲಸ ಮಾಡಬೇಡ್ರಿ. ಅಂಬೇಡ್ಕರ್ ನಮಗೆ ಎಷ್ಟು ಹಕ್ಕು ಕೊಟ್ಟರು, ನಿಮಗೂ ಅಟ್ಟು ಹಕ್ಕು ಕೊಟ್ಟಾರ. ಏನ ಅದಕ್ಕಾಗಿ ಈ ರಾಮದುರ್ಗ ಒಳಗ ಶಾಂತತೆಯನ್ನು ನೀವು ಕಾಪಾಡ್ರಿ, ಶಾಂತತೆಯಿಂದ ಇರ್ರಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನಮ್ಮವ್ರಿಗೂ ಕೂಡ ನಾನು ವಿನಂತಿ ಮಾಡಿ ಹೇಳ್ತೀನಿ, ಎಲ್ಲಿಯೂ ಕೂಡ ಅಂಬೇಡ್ಕರ್ ಅಪಮಾನ ಆದಾಗ ನೀವೇನು ಇವತ್ತು ತಡಿಲಾರ್ದ ಬಂದಿರಲ್ಲ, ನಾನು ನಿಮಗೆ ಭಾಳ ಅಭಿನಂದಿಸ್ತೇನೆ. ಅಭಿನಂದನೆಗಳ ಸಲ್ಲಿಸ್ತೀನಿ. ಅದೇ ರೀತಿ ಅಧಿಕಾರಿಗಳು ಕೂಡ ನಮ್ಮೊಂದಿಗೆ ನೀವು ಇಲ್ಲಿವರೆಗೂ ನಮ್ಮನ್ನು ಶಾಂತಿಯುತವಾಗಿ ಒಂದು ಹೋರಾಟಕ್ಕೆ ತಾವು ಕೂಡ ಸಹಕಾರ ಕೊಟ್ಟಿದ್ದೀರಿ, ನಿಮಗೂ ಅಭಿನಂದಿಸ್ತೀನಿ. ಆದರೆ ನಾಳೆಗೆ ಈ ರೀತಿ ಇರಬಾರ್ದು. ಒಂದು ವೇಳೆ ಈ ಥರ ನಾವು ಮಾತ್ರ ಈಗ 2-3 ದಿವಸದಿಂದ ಇಲ್ಲಿ ಒಂದು ಸರ್ಕಲ್ ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಷಯದ ಕುರಿತು ಕೆಲವೊಂದಿಷ್ಟು ಜನರ ನಡುವೆ ಭಿನ್ನಾಭಿಪ್ರಾಯ ಬಂದು ಅದು ವಿಕೋಪಕ್ಕೆ ಹೋಗಿ ಒಂದು ಸೆನ್ಸಿಟಿವ್ ಹಂತಕ್ಕೆ ತಲುಪಿತ್ತು. ಅದಕ್ಕಾಗಿ ಇವತ್ತು ಇಲ್ಲಿ ಪ್ರತಿಭಟನೆಯೂ ಆಯಿತು, ರಸ್ತಾ ರೋಕೋನೂ ಆಯಿತು. ಆದ್ದರಿಂದ
ಎಲ್ಲರಿಗೂ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ನಾಳೆ ಬೆಳಗ್ಗೆ ತನಕ ಏನು ಸಮಸ್ಯೆ ಉದ್ಭವ ಆಗಿದ್ದೈತಿ ಇದನ್ನು ಕಾನೂನುಬದ್ಧವಾಗಿ, ಕಾನೂನಿನಲ್ಲಿರುವಂಥ ಅವಕಾಶಗಳ ಪ್ರಕಾರ, ನಿಯಮಾವಳಿಗಳ ಪ್ರಕಾರ ಇದನ್ನು ಕಾನೂನುಬದ್ಧವಾಗಿ ನಾವು ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ, ಡಿವೈಎಸ್ಪಿ ಸಹಕಾರದೊಂದಿಗೆ ಇದನ್ನು ಇತ್ಯರ್ಥಗೊಳಿಸ್ತೇವೆ. ನಾವೆಲ್ಲರೂ ಸಹಿತ ಯಾವುದೋ ಪ್ರಚೋದನೆಗೆ ಒಳಗಾಗಬಾರ್ದು ಮತ್ತು ಶಾಂತತೆಯನ್ನು ಕಾಪಾಡಬೇಕು. ಅದರ ಜೊತೆಗೆ ಇಲ್ಲಿ ತನಕ ತಾವೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.